ಹಲೋ, ನಮಸ್ತೆ ಎಲ್ರಿಗೂ. ಸಣ್ಣ ವಯಸ್ಸಿಗೆ ತಲೆ ಕೂದಲು ಬೆಳ್ಳಗಾಗ್ತಾ ಇದೆ ಅನ್ನುವಂಥ ಚಿಂತೆ ನಿಮಗೆ ಕೂಡ ಇದೆಯಾ? ಇನ್ನೂ 15 ವರ್ಷ, ಇನ್ನೂ 20 ವರ್ಷ, ಇನ್ನೂ 25 ವರ್ಷ, ಇಷ್ಟು ಬೇಗ ತಲೆ ಕೂದಲು ಬೆಳ್ಳಗಾಗ್ತಾ ಇದೆ. ಏನಪ್ಪ ಮಾಡೋದು, ಹೇಗಪ್ಪ ಕಂಟ್ರೋಲ್ ಮಾಡೋದು ಅನ್ನುವಂಥ ಚಿಂತೆ ನಿಮಗೂ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಥರ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಹೇಳ್ತಾ ಇದ್ದೇನೆ. ಕೆಲವೊಂದು ಒಳ್ಳೆಯ ಟಿಪ್ಸ್ ಇದೆ, ಒಳ್ಳೆಯ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ತಲೆ ಕೂದಲು ಬೇಗ ನೆರೆಯೋದನ್ನು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ನಿಮ್ಮ ತಲೆ ಕೂದಲು ಬ್ಯೂಟಿಫುಲ್ ಆಗಿರೋ ಥರ ನೋಡ್ಕೋಬೋದು. ಹಾಗಾದರೆ ಪ್ರಮುಖ ಕಾರಣಗಳೇನು ಅಂದರೆ ತಲೆ ಕೂದಲು ಬೇಗ ನೆರಲಿಕ್ಕೆ ಮೊದಲನೇದಾಗಿ ಸ್ಟ್ರೆಸ್, ವಿಪರೀತ ಟೆನ್ಷನ್ ತಗೊಳ್ಳುವಂಥದ್ದು, ಕರೆಕ್ಟಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಐರನ್ ಡಿಫಿಷಿಯನ್ಸಿ, B12 ವೈಟಮಿನ್ ಡಿಫಿಷಿಯನ್ಸಿ, ಪ್ರೋಟೀನ್ ನಾವು ಕರೆಕ್ಟಾಗಿ ಹೊಟ್ಟೆ ಒಳಗಡೆ ಅಥವಾ ಪ್ರೋಟೀನ್ ಇರುವಂಥ ಆಹಾರವನ್ನು ತಿನ್ನದೇ ಇರುವಂಥದ್ದು, ಜಂಕ್ ಫುಡ್ಡನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು, ಸ್ಮೋಕಿಂಗ್ ಮತ್ತು ರ್ಯಾಶ್ ಕೆಮಿಕಲ್ ಇರುವಂಥ ಪ್ರಾಡಕ್ಟನ್ನು ಉಪಯೋಗ ಮಾಡುವಂಥದ್ದು, ರ್ಯಾಶ್ ಕೆಮಿಕಲ್ ಇರುವಂಥ ಹೇರ್ ಟ್ರೀಟ್ಮೆಂಟನ್ನು ತಗೊಳ್ಳುವಂಥದ್ದು. ಅಂದರೆ ಹೇರ್ ಸಾಫ್ಟ್ ಆಗಲಿಕ್ಕೆ, ಸ್ಟ್ರೈಟ್ ಮಾಡಲಿಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ತಗೊತಾರಲ್ವ, ಇದರಿಂದ ಕೂಡ ಇದೆಲ್ಲ ರೀಸನ್ನಿಂದ ತಲೆ ಕೂದಲು ಬೇಗ ಬೆಳಕಾಗುತ್ತೆ. ಹಾಗಾದರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ, ಅವಾಯ್ಡ್ ಮಾಡೋದು ಹೇಗೆ? ಕೇವಲ ನಾವು ಹೇರ್ ಆಯಿಲ್ ಅಪ್ಲೈ ಮಾಡಿದರೆ ಮಾತ್ರ ಸಾಕಾಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಒಳಗಡೆಯಿಂದ ಡಿಫಿಷಿಯನ್ಸಿ ಇರೋದನ್ನು ನಾವು ಒಳಗಡೆಯೇ ಸರಿಪಡಿಸಬೇಕಾಗುತ್ತೆ. ಹಾಗಾದರೆ ಏನು ಮಾಡಬೇಕಾಗುತ್ತೆ? ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ನಿದ್ದೆ ತುಂಬ ಚೆನ್ನಾಗಿ ಮಾಡಬೇಕು. ನಿದ್ದೆ ಇರದಿರೋದು ಕೂಡ ತಲೆ ಕೂದಲು ಬೇಗ, ಅಂದರೆ ನಿದ್ದೆ ಇರದಿರೋದು ಅಥವಾ ನಿದ್ದೆ ಕಮ್ಮಿ ಮಾಡೋದು ಕೂಡ ತಲೆ ಕೂದಲು ಬೇಗ ನೆರೆಯೋದಕ್ಕೆ ಮುಖ್ಯ ಕಾರಣ. ನಿದ್ದೆ ಚೆನ್ನಾಗಿ ಮಾಡಿ, ಚೆನ್ನಾಗಿ ನೀರು ಕುಡಿಯಿರಿ, ಒಳ್ಳೊಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಅದರಲ್ಲಿ ಮುಖ್ಯವಾಗಿ ಮೀನು, ಮೊಟ್ಟೆ, ಪಾಲಕ್ ಸೊಪ್ಪು, ಮೀನು, ಮೊಟ್ಟೆ, ಪಾಲಕ್ ಸೊಪ್ಪು, ಹಾಲು, ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು. ತಲೆ ಕೂದಲನ್ನು ಬೇಗ ನೆರೆಯೋದನ್ನು ಕಂಟ್ರೋಲ್ ಮಾಡುತ್ತೆ. ನಿಮಗೆ ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಅಂತ ಹೇಳಿದ್ನಲ್ಲ, ಮೊಟ್ಟೆ, ಫಿಶ್, ಕಾಳು, ಬೇಳೆ, ಪನ್ನೀರ್, ಇದರಲ್ಲಿ ನಿಮಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಐರನ್ ಅಂಶ ಜಾಸ್ತಿ ಇರುವಂಥ ವಸ್ತುಗಳು ಯಾವುದು? ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಅದಾದ ನಂತರ ಖರ್ಜೂರ, ದ್ರಾಕ್ಷಿ, ಬಾದಾಮಿ, ಇದನ್ನು ಪ್ರತಿನಿತ್ಯ ಸೇವಿಸಬೇಕು. ಇನ್ನೊಂದು B12 ಇರುವಂಥದ್ದು ಹಾಲು, ಮೊಸರು ಮತ್ತು ಮೊಟ್ಟೆ, ಇದರಲ್ಲಿ B12 ಜಾಸ್ತಿ ಇರುತ್ತೆ. ನಿಮಗೆ ಎಳ್ಳು, ಗೋಡಂಬಿ ಮತ್ತು ಬಾದಾಮಿಯಲ್ಲಿ ಕಾಪರ್ ಜಾಸ್ತಿ ಇರುತ್ತೆ. ನೆಲ್ಲಿಕಾಯಿ, ಲಿಂಬೆ, ಆರೆಂಜಲ್ಲಿ ವಿಟಮಿನ್ C ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಜಾಸ್ತಿ ಇರುವಂಥ ಅಂದರೆ ಆಹಾರ ಪದಾರ್ಥಗಳನ್ನು ನೀವು ರೆಗ್ಯುಲರ್ ಆಗಿ ನಿಮ್ಮ ದಿನನಿತ್ಯದ ಆಹಾರದ ಸೇವನೆಯಲ್ಲಿ ಉಪಯೋಗ ಮಾಡಿದರೆ ತಲೆ ಕೂದಲು ಬೆಳ್ಳಗಾಗೋದನ್ನು ನ್ಯಾಚುರಲ್ ಆಗಿ ಒಳಗಡೆಯಿಂದ ತಡೆಯಬಹುದು. ಯಾಕಂತಂದರೆ ಏನು ಡಿಫಿಷಿಯನ್ಸಿ ಎಲ್ಲ ಇರುತ್ತೆ ನಿಮಗೆ, ಅದೆಲ್ಲ ಕವರ್ ಆಗುತ್ತೆ. ಸೊ ನಿಧಾನಕ್ಕೆ ನಿಮಗೆ ಆ ತಲೆ ಕೂದಲು ಕಪ್ಪಾಗಲಿಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲ ನಿಮ್ಮ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಒಂದು ಒಳಗಡೆಯಿಂದ ಫಸ್ಟ್ ನೀವು ಇದನ್ನ ಕ್ಲಿಯರ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಅದಾದ ನಂತರ ಇನ್ನೊಂದು ಏನು ಅಂತಂದರೆ, ಒಂದು ಒಳ್ಳೆಯ ಹೇರ್ ಆಯಿಲ್ ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಅದನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಅದು ಒಂದು ಯಾವಾಗಲೂ ಅಷ್ಟೇ ತಲೆ ಕೂದಲು ಚೆನ್ನಾಗಿ ಬರಬೇಕು, ಕಪ್ಪಿರಬೇಕು ಅಂತಂದರೆ ಹೆಡ್ ಮಸಾಜ್ ತುಂಬ ಇಂಪಾರ್ಟೆಂಟ್. ಹೆಡ್ ಮಸಾಜನ್ನು ಖಾಲಿಯಾಗಿ ಮಾಡೋದಲ್ಲ, ಒಂದು ಒಳ್ಳೆಯ ಹೇರ್ ಆಯಿಲನ್ನು ತಯಾರಿಸ್ಕೊಂಡು ಮಾಡ್ಬೋದು. ಇದು ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ. ಮಾಡೋದಕ್ಕೆ ಬೇಕಾಗಿರೋದು ತೆಂಗಿನೆಣ್ಣೆ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ನೆಲ್ಲಿಕಾಯಿ, ಮೆಂತೆ, ಇಷ್ಟೇ. ತೆಂಗಿನೆಣ್ಣೆನ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಕಮ್ಮಿ ಉರಿ ಇಟ್ಕೊಂಡು ಅದಕ್ಕೆ 1-2 ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಮೆಂತೆನ ಸೇರಿಸಿ, ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಕ್ಲೀನಾಗಿ ತೊಳೆದು ಒಣಗಿಸ್ಬಿಟ್ಟು ಸೇರಿಸಿ, ನಿಧಾನಕ್ಕೆ ಕುದಿಸಿ ಎಣ್ಣೆ ಬಿಸಿ ಮಾಡ್ಕೊಂಡು ಅದನ್ನ ತಣ್ಣಗಾದ ನಂತರ ಫಿಲ್ಟರ್ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗ ತಲೆ ಸ್ನಾನ ಮಾಡ್ತಿರೋ ವಾರದಲ್ಲಿ 2-3 ಸರಿ ಆದರೂ ಮಾಡಬೇಕು. ಆವಾಗ ಈ ಎಣ್ಣೆನ ಲೈಟಾಗಿ ಬಿಸಿ ಮಾಡಿಕೊಂಡು ಬೆರಳಿಗೆ ತಗೊಂಡು ನೀವು ಕ್ಲೀನಾಗಿ 3-5 ನಿಮಿಷ ಆದರೂ ಲೈಟಾಗಿ ಮಸಾಜ್ ಮಾಡಲೇಬೇಕು. ಮಸಾಜ್ ಮಾಡಿ 1-2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ರೆಗ್ಯುಲರ್ ಆಗಿ ಈ ಥರ ಮಾಡೋದ್ರಿಂದ ತಲೆ ಕೂದಲು ಬೆಳ್ಳಗಾಗಲಿಕ್ಕೆ ಕಾರಣ ಏನಿರುತ್ತೆ ಅಂಶಗಳು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ತಲೆ ಕೂದಲು ಕಪ್ಪಾಗುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ. ಮತ್ತು ನಿಮಗೆ ತಲೆ ಕೂದಲು ಕಪ್ಪಾಗುತ್ತೆ ಅಂತಂದರೆ ನಿಮ್ಮ ತಲೆ ಕೂದಲಿನ ಟೆಕ್ಸ್ಚರ್ ಏನಿರುತ್ತೆ ಅದು ಡಾರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಲೈಟಾಗಿ ಕೆಂಚು ಇದ್ದರೂ ಕೂಡ ನಿಮ್ಮ ತಲೆ ಕೂದಲು ಡಾರ್ಕ್ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಆಲ್ರೆಡಿ ನಿಮ್ಮದು ಬೆಳ್ಳಗಾಗಿದೆ ಅಂತಂದ್ರೆ ಆ ಕೂದಲುಗಳನ್ನೇ ಏನು ಮಾಡೋಕ್ಕಾಗಲ್ಲ, ಅದು ಹಾಗೇನೆ ಇರುತ್ತೆ. ಅದರ ಫ್ಯೂಚರಲ್ಲಿ ಮತ್ತೆ ಇರೋ ತಲೆ ಕೂದಲು ನೆರೆಯೋದಿದೆಯಲ್ವ, ಅದನ್ನ ತಡೆಗಟ್ಬೋದು. ತಲೆ ಕೂದಲು ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ದಪ್ಪ ಬರುತ್ತೆ, ಉದ್ದ ಬರುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ನಾವು ಒಳ್ಳೆ ಆಹಾರವನ್ನು ತಗೊತಿದ್ದೀವಿ, ಇನ್ನೊಂದು ಹೆಡ್ ಮಸಾಜ್. ಈ ಮ್ಯಾಜಿಕಲ್ ಹೇರ್ ಆಯಿಲಲ್ಲಿ ಹೆಡ್ ಮಸಾಜ್ ಮಾಡ್ತಾಯಿದ್ವಿ. ಸೊ ಈ ಎಲ್ಲ ಪ್ರಾಬ್ಲಮಿಂದ
ನಾವು ಹೊರಗಡೆ ಬರ್ಬೋದು ಮತ್ತು ಈ ಎಲ್ಲ ಬೆನಿಫಿಟನ್ನು ನಾವು ಪಡ್ಕೋಬೋದು. ಒಂದೇನು ಅಂತಂದರೆ ಮಕ್ಕಳಿಗೂ ಇದನ್ನ ಉಪಯೋಗ ಮಾಡ್ಬೋದು. ಅಟ್ಲೀಸ್ಟ್ ಒಂದು 10 ವರ್ಷದ ಏಜ್ನ ನಂತರ ಮಕ್ಕಳಿಗೆ ಈ ಹೇರ್ ಆಯಿಲನ್ನು ಆರಾಮ್ಸೆ ಉಪಯೋಗ ಮಾಡ್ಬೋದು. ತಲೆ ಕೂದಲಿಗೆ ತುಂಬ ಒಳ್ಳೆಯದು. ನಾವು ಸಣ್ಣ ವಯಸ್ಸಿಂದಲೇ ಈ ಹೇರ್ ಆಯಿಲನ್ನು ಅಪ್ಲೈ ಮಾಡ್ತಾ ಬಂದರೆ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಬರುತ್ತೆ. ಅವ್ರು 15 ವರ್ಷ ಆದಾಗ ಅದು ತುಂಬ ಬೇಗ ತಲೆ ಕೂದಲು ನೆರೆಯೋದು ಕೂಡ ತಪ್ಪುತ್ತೆ. ನೆನ್ಪಿಟ್ಕೊಳ್ಳಿ, ಮಕ್ಕಳಿಗೆ ಅಪ್ಲೈ ಮಾಡಿದರೆ ತುಂಬ ಬೇಗ ತಲೆ ಕೂದಲು ನೆರೆಯೋದನ್ನು ಕೂಡ ಅವ್ರು ತಪ್ಪಿಸ್ಬೋದು. ಆದರೆ ಒಂದಿನ ಮಾಡಿ 2 ದಿನ ಮಾಡಿ ಸುಮ್ಮನಿರೋದಲ್ಲ, ಇದು ಲೈಫ್ ಲಾಂಗ್ ಪ್ರೊಸೆಸ್. ಲೈಫ್ ಲಾಂಗ್ ನಮ್ಮ ತಲೆ ಕೂದಲು ಚೆನ್ನಾಗಿರಬೇಕು ಅಂತಂದರೆ ನಾವು ಲೈಫ್ ಲಾಂಗ್ ಇದನ್ನು ಮಾಡ್ತಾನೇ ಇರಬೇಕು. ದಿನನಿತ್ಯ ಆಹಾರ ನಾವು ಹೇಗೆ ಹೊಟ್ಟೆಗೆ ತಗೊತೀವೋ ತಲೆ ಕೂದಲನ್ನು ಅದೇ ಥರ ಕೇರ್ ಮಾಡಬೇಕು. ಸ್ಕಿನ್ ಕೇರ್ ಕೂಡ ಅಷ್ಟೇ, ಅದು ಪ್ರತಿನಿತ್ಯ ಮಾಡುವಂಥದ್ದು, ಒಂದಿನ ಮಾಡಿ ನೆಕ್ಸ್ಟ್ ಡೇ ಸ್ಟಾಪ್ ಮಾಡುವಂಥದ್ದಲ್ಲ. ಸೊ ಈ ಎಲ್ಲ ಟಿಪ್ಸನ್ನು ನೀವು ಕ್ಲೀನಾಗಿ ಫಾಲೋ ಮಾಡ್ಕೊಂಡು ಬಂದರೆ ತಲೆ ಕೂದಲು ಬೇಗ ನೆರೆಯೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ಒಂದು ಹೇಳ್ತೀನಿ, ನಿಮ್ದು ಆಲ್ರೆಡಿ ನೆರೆದಿದ್ದ ತಲೆ ಕೂದಲು ಅಂತಂದರೆ ಯಾವುದೇ ಸ್ವಲ್ಪ ನೆರೆತಾ ಇದೆ ಅಂತಂದರೆ ಯಾವುದೇ ಕಾರಣಕ್ಕೆ ಕೆಮಿಕಲ್ ಇರುವಂಥ ಹೇರ್ ಆಯಿಲ್ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ನೆರೆದಿದ್ರೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟ್ ಬರುತ್ತೆ, ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಡಾರ್ಕ್ ಬ್ರೌನ್ ಶೇಡ್ ಬರುತ್ತೆ. 100% ಪ್ಯೂರಾಗಿ ಮೆಹಂದಿ, ಭೃಂಗರಾಜ, ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ, ಈ ಥರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಮಾಡಿರುವಂಥ ಪೇಸ್ಟ್ ಇದೆ. ಅದನ್ನ ಲೈಟಾಗಿ ನೀವು ಅದನ್ನ ಅಪ್ಲೈ ಮಾಡಿಕೊಂಡು, ಅದರಲ್ಲಿ ಪ್ರೊಸೆಸ್ ಇರುತ್ತೆ, 2 ಗಂಟೆ ಬಿಡಬೇಕು, ಅದಾದ ನಂತರ ತಲೆ ಸ್ನಾನ ಮಾಡಬೇಕು ಅಂತ ನಿಮಗೆ ನ್ಯಾಚುರಲಾಗಿ ಡಾರ್ಕ್ ಬ್ರೌನ್ ಶೇಡ್ ಸಿಗುತ್ತೆ. ನಿಮಗೆ ಸ್ವಲ್ಪ ತಲೆ ಕೂದಲು ಡಾರ್ಕ್ ಬ್ರೌನ್ ಶೇಡ್ ಇದ್ದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗೇ ಕಾಣಿಸುತ್ತೆ. ಮತ್ತು ಅದು ಕಪ್ಪು ಬೇಕು ಅಂತ ಏನೂ ಇಲ್ಲ. ಕಪ್ಪೇ ಬೇಕು ಅಂತಂದರೆ ನೀವು ನೆಕ್ಸ್ಟ್ ಡೇ ಸ್ವಲ್ಪ ಇಂಡಿಗೋ ಪೌಡರ್ದು ಫೇಸ್ ಹಚ್ಕೊಳ್ಳಿ. ಇದು ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ನಾವು ತಲೆ ಕೂದಲಿಗೆ ಕಲರ್ ಮಾಡುವಂಥದ್ದು. ಇದರಿಂದ ಕೂಡ ಏನಾಗುತ್ತೆ, ನಿಮ್ಮ ತಲೆ ಕೂದಲು ಬೇಗ ನೆರೆಯೋದು ತಪ್ಪುತ್ತೆ. ಕೆಮಿಕಲ್ ಇರೋಂಥ ಹೇರ್ ಹಾಕಿದರೆ ಏನಾಗುತ್ತೆ, ಉಳಿದಿರೋ ಕಪ್ಪು ಕೂದಲು ಕೂಡ ಬೇಗ ಬೆಳ್ಳಗಾಗುತ್ತೆ. ಆದರೆ ನಾನು ಹೇಳಿರುವಂಥ ಈ ನ್ಯಾಚುರಲ್ ಮೆಥಡನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಫರ್ದರ್ ಗ್ರೇ ಹೇರ್ ಬರೋದು ತಡೆಗಟ್ಟುತ್ತೆ. ಆದ್ದರಿಂದ ಆದಷ್ಟು ನ್ಯಾಚುರಲ್ ವಿಧಾನಕ್ಕೆ ಶಿಫ್ಟ್ ಆಗಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು 4-5 ವರ್ಷದಿಂದ ಈ ನ್ಯಾಚುರಲ್ ಮೆಥಡಿಂದಲೇ ನನ್ನ ತಲೆ ಕೂದಲಿಗೆ ಕಲರಿಂಗ್ ಮಾಡ್ತಾ ಇರುವಂಥದ್ದು. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಯಾವುದಾದ್ರೂ ಹೇರ್ ಡೈಯನ್ನು ಉಪಯೋಗ ಮಾಡ್ತೀನಿ, ಬಿಟ್ಟರೆ ಇಲ್ಲದಿದ್ದರೆ 100% ನಾನು ನ್ಯಾಚುರಲ್ ಮೆಥಡಿಂದಲೇ ಹೇರ್ ಕಲರ್ ಮಾಡುವಂಥದ್ದು. ನಿಮ್ಮ ಆರೋಗ್ಯಕ್ಕೇ ಒಳ್ಳೆಯದು. ಇದರ ಬಗ್ಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳನ್ನು ಮಾಡಿದ್ದೇನೆ, ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದರಲ್ಲಿ ಬ್ಯೂಟಿ, ಹೇರ್ ಕೇರ್, ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಗಳನ್ನು ನಾನು ಹಾಕ್ತಾನೆ ಇರ್ತೇನೆ. ನಿಮಗೆ ಒಳ್ಳೊಳ್ಳೆಯ ವೀಡಿಯೋಗಳು ಸಿಗುತ್ತೆ ನೋಡಲಿಕ್ಕೆ, ಮತ್ತು ತುಂಬ ಇನ್ಫಾರ್ಮೇಷನ್ಗಳನ್ನು ಕೂಡ ನಾನು ರಿಸರ್ಚ್ ಮಾಡಿ ಹಾಕ್ತಾ ಇರ್ತೇನೆ. ಸೊ ಇಷ್ಟು ಹೇಳಿದ್ದೇನೆ ಕ್ಲೀನಾಗಿ ಯಾವ ಥರ ಆಹಾರ ತಗೋಬೇಕು, ಯಾವ ಥರ ಹೆಡ್ ಮಸಾಜ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇನ್ನೂ ಒಂದು, ತಲೆ ಕೂದಲಿಗೆ ಯಾವುದೇ ಕಾರಣಕ್ಕೆ ತಲೆ ಸ್ನಾನಕ್ಕೆ ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪೂನ ಬಳಸಬೇಡಿ. ಆದಷ್ಟು ಮೈಲ್ಡ್ ಆಗಿರುವಂಥ ನ್ಯಾಚುರಲ್ ಶಾಂಪುಗಳನ್ನೇ ಬಳಸಿ. ನಿಮಗೆ ನಾನು ಹೇಳಿರುವಂಥ ನ್ಯಾಟ್ ಹ್ಯಾಬಿಟ್ ಇಂಡಿಗೋ ಪೇಸ್ಟ್ ಇರ್ಬೋದು, ಅಥವಾ ನ್ಯಾಚುರಲ್ ಶಾಂಪೂ ಅಥವಾ ಕಂಡೀಷ್ನರ್ ಇರ್ಬೋದು. ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ, ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಏನೇನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾತ್ರ ಮಾಡೋದಕ್ಕೆ ಮರಿಬೇಡಿ. ಸೊ ನೀವು ಸ್ನಾನಕ್ಕೆ ಕೂಡ ಆದಷ್ಟು ನ್ಯಾಚುರಲ್ ಮೈಲ್ಡ್ ಶಾಂಪುಗಳನ್ನು ಬಳಸಿ, ಅಥವಾ ಶೀಕಾಕಾಯಿ ರೀತಾ ಅಂತ ಬರುತ್ತೆ ಗೊತ್ತಾ, ಸೋಪ್ ನೆಟ್, ಆ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ತಲೆ ಕೂದಲನ್ನು ತೊಳಿಬೋದು. ಇದು ಅತಿ ಮುಖ್ಯವಾಗಿರುವಂಥ ಪ್ರೊಸೆಸ್. ಶೀಕಾಕಾಯಿ ಪೌಡರ್, ರೀತ ಮತ್ತು ಸ್ವಲ್ಪ ನೆಲ್ಲಿಕಾಯಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಕೂಡ ನೀವು ತಲೆ ಸ್ನಾನ ಮಾಡ್ಬೋದು. ಯಾವುದೇ ಕಾರಣಕ್ಕೆ ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪು ಬಳಸಬೇಡಿ. ಒಂದು ವೇಳೆ ನೀವು ಬೇರೆ ಒಳ್ಳೊಳ್ಳೆ ಬ್ರ್ಯಾಂಡದ್ದು ಕೆಲವು ಶಾಂಪುಗಳಿರುತ್ತೆ ಮೈಲ್ಡ್ ಕೆಮಿಕಲ್ ಇರುವಂಥದ್ದು, ಮೈಲ್ಡ್ ಆಗಿರುವಂಥದ್ದು, ಅಂಥದ್ದನ್ನು ಬಳಸಿದ್ರೂ ಕೂಡ ನೀವು ಡೈರೆಕ್ಟಾಗಿ ಶಾಂಪನ್ನು ತಲೆಗೆ ಹಚ್ಕೊಳ್ಳೋಂಗಿಲ್ಲ. ಶಾಂಪನ್ನು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿ ತಲೆ ಕೂದಲಿಗೆ ಹಚ್ಚಿ ಮೈಲ್ಡಾಗಿ ನೀವು ತಲೆ ಕೂದಲನ್ನು ತೊಳ್ಕೊಂಡು ಅದಾದ ನಂತರ ಹೇರ್ ಕಂಡೀಷನಿಂಗ್ ಮಾಡ್ಕೋಬೇಕು. ಅಂದರೆ ಯಾವುದಾದ್ರು ಮೊಸರನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡಿ ನೀರು ಹಾಕ್ಕೊಳ್ಳಿ, ಅದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಚ್ಚಿಬಿಟ್ಟು ಕ್ಲೀನಾಗಿ ತಲೆಯನ್ನು ತೊಳ್ಕೊಳ್ಳಿ. ಇದು ನಿಮ್ಮ ತಲೆ ಕೂದಲನ್ನು ಕಂಡೀಷನಿಂಗ್ ಮಾಡುತ್ತೆ. ಅಥವಾ ನೀವು ನ್ಯಾಚುರಲಾಗಿ ಯಾವುದಾದ್ರೂ ಕಂಡೀಷ್ನರ್ ಉಪಯೋಗ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸೊ ಕ್ಲೀನಾಗಿ, ಅಂದರೆ ಫುಡ್ ಇರ್ಬೋದು, ಅಥವಾ ನೀವು ಬೆಳ್ಳಗಾಗಿದೆ ಅಂತ ತಲೆ ಕೂದಲಿಗೆ ಹೇರ್ ಕಂಡೀಷನಿಂಗ್ ಮಾಡೋದಿರ್ಬೋದು, ಇದೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು. ಇನ್ನೊಂದು ಏನು ಅಂತಂದರೆ ನಾನು ಹೇಳಿರುವಂಥ ಹೇರ್ ಆಯಿಲಿಂದ ಹೆಡ್ ಮಸಾಜ್ ಮಾಡುವಂಥದ್ದು. ಇದು ಕೂಡ ನಿಮ್ಮ ತಲೆ ಕೂದಲನ್ನು ಲಾಂಗ್ ರನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ, ಪ್ರೊಟೆಕ್ಟ್ ಆಗಿ ಇಡುತ್ತೆ, ತುಂಬ ಚೆನ್ನಾಗಿರೋ ಥರ ಕೂಡ ನೋಡ್ಕೊಳ್ಳುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.